Good morning, students. Good morning. Today we are going to learn developing applications. Next part. In next part ಅಂತಂದ್ರೆ we had discussed about introduction and we had a discussion about what the Google is going to do. Google ಏನು ಮಾಡುತ್ತೆ. ಸೊ ಗೂಗಲ್ ಅಂದರೆ ಏನೇನು ಪ್ರೊವೈಡ್ ಮಾಡುತ್ತೆ ಅಂತ ಕಲ್ತಿದ್ವಿ. ಸೊ ಸರ್, ಹೌ ವಿ ನೀಡ್ ಟು ಪೇ ಫಾರ್ ಇಟ್, ಆನ್ ವಿಚ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಪೇ, ಅಂದ್ರೆ ಅದರ ಪೇಮೆಂಟ್ ಹೆಂಗಿರ್ತದೆ. ಓಕೆ, ದಟ್ ಈಸ್ ವಾಟ್ ಅ ನೆಕ್ಸ್ಟ್ ಟಾಪಿಕ್. ಪೇಮೆಂಟ್ ಅಂತ ಬರ್ತದೆ. ಪೇಮೆಂಟ್ ಅಂತ ಬಂದಾಗ ಗೂಗಲಿಗೆ ಹೆಂಗೆ ನಾವು ಪೇ ಮಾಡ್ತೀವಿ, ಗೂಗಲ್ ಚಾರ್ಜ್ ಹೆಂಗೆ ಮಾಡ್ತದೆ ಅಂತ ಅರ್ಥ ಮಾಡ್ಕೊರಿ. ಫಸ್ಟ್ ಚಾರ್ಜ್ ಮಾಡಬೇಕಾದ್ರೆ ಒಂದಷ್ಟು ಲಿಮಿಟ್ಸನ್ನು ಇಡ್ತದೆ. ಅದು ಚಾರ್ಜ್ ಮಾಡಬೇಕಾದ್ರೆ, ಚಾರ್ಜ್ ಅಂದ್ರೆ ಒಂದಷ್ಟು ಅಮೌಂಟನ್ನು ನಿಮ್ಗೆ ಕಟ್ಟಬೇಕು ನೀವು ಅಂತ ಹೇಳಬೇಕು ಅಂತಂದ್ರೆ, ಸೊ ಅದೊಂದು ಸರ್ಟನ್ ಲಿಮಿಟೇಷನ್ಸನ್ನು ಇರ್ತದೆ. ಎಕ್ಸಾಂಪಲ್ ತಗೋರಿ, ಈಗ ನೀವೊಂದು ಅಪ್ಲಿಕೇಶನನ್ನು ಯೂಸ್ ಮಾಡಬೇಕು ಅಂತಂದ್ರೆ ನಿಮಗೆ ಸಿ ಪಿ ಯು ಅವೈಲೇಬಲ್ ಬೇಕು. ಸಿ ಪಿ ಯು ನಿಮಗೆ ಸಿಗಬೇಕು. ಆ ಸಿ ಪಿ ಯುವನ್ನು 200 ಮಿಲಿಯನ್ ಮೆಗಾಸೈಕಲ್ಸ್ ಅಂತ ಅಳಿತಾರೆ. ಈಗ ನೀವು ಎಷ್ಟು ಯೂಸ್ ಮಾಡ್ಕೋತೀರಿ ಅಷ್ಟು ಯೂಸೇಜ್ ಆದಂತಹ ಸಿ ಪಿ ಯು ಯೂಸೇಜ್ ಟೈಮನ್ನು ಮೆಗಾಸೈಕಲ್ ಅಂತ ಕನ್ಸಿಡರ್ ಮಾಡ್ತಾರೆ ಅವರು. ಮೆಗಾಸೈಕಲ್ ಅಂತಂದರೆ ಈಗ ಹೆಂಗೆ ನೀವು ಇಷ್ಟು ಕಿಲೋಮೀಟ್ರಿಗೆ ನಾನು 60 ಪರ್ ಕಿಲೋಮೀಟ್ರ್ ಹೊಡೆದೆ ಸರ್ ಅಂದ್ರೆ 1 ಕಿಲೋಮೀಟ್ರ್ ರೀಚ್ ಆಗ್ಲಿಕ್ಕೆ ನೀವು 60 ಸ್ಪೀಡ್ ಒಳಗೆ ಬಂದಿ ಅಂತ ಅರ್ಥ. ಹಾಗೆ ಒಂದು ಸಿ ಪಿ ಯುವನ್ನು ನೀ ಎಷ್ಟು ಸಲ ಯೂಸ್ ಮಾಡ್ಕೊಂಡು ಅದನ್ನು ಮೆಗಾಸೈಕಲ್ ಅಂತ ಮೇಜರ್ ಮಾಡ್ತಾರೆ. ಎಲ್ಲಿ? ಕ್ಲೌಡ್ ಒಳಗೆ ಮೆಗಾಸೈಕಲ್ಸ್ ಅಂತ ಯೂಸ್ ಮಾಡ್ತಾರೆ. ನೀ 200 ಮೆಗಾಸೈಕಲ್ಸ್ ಆದಮೇಲೆ ಹೊಳ್ಳಿ ಆ ಸಿ ಪಿ ಯುನ ಯೂಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಪರ್ ಡೇ ಒಂದೇ ಆಗನ ನೀ ಏನು ಮಾಡೋಕ್ಕೆ ಬರೋಂಗಿಲ್ಲ, ಹೊಳ್ಳಿ ಅದನ್ನು ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಎಷ್ಟು? 200 ಮೆಗಾಸೈಕಲ್ಸ್ ಆಗು ನಾನು. ಸೊ ಇದೊಂದು ಲಿಮಿಟೇಷನ್. ವಿತ್ ಲಿಮಿಟೇಷನ್ ದೇ ಆರ್ ಚಾರ್ಜಿಂಗ್. ನೋಡಪ್ಪ, ನಮ್ದು ಲಿಮಿಟ್ ಹಿಂಗದ, ಇಷ್ಟು ಪೇ ಮಾಡ್ಬೇಕು ನೀ. ಓಕೆ, ಇದೊಂದು ಕಂಡೀಷನನ್ನು ಹಾಕ್ತಾರೆ. ನೆಕ್ಸ್ಟ್, ದ ಡೇಟಾಬೇಸ್ ಸ್ಟೋರ್ ಇನ್ಫಾರ್ಮೇಷನ್ ಆನ್ ಮೋರ್ ದ್ಯಾನ್ ಒನ್ ಸರ್ವರ್. ಒಂದು ಸರ್ವರ್ಗಿಂತ ಹೆಚ್ಚಿಗೆ ಸರ್ವರ್ ಒಳಗೆ ಸ್ಟೋರ್ ಮಾಡ್ಲಿಕ್ಕತ್ತೀವಿ. ದ್ಯಾಟ್ ಮೀನ್ಸ್ ದಟ್ ಇಫ್ ಒನ್ ಸರ್ವರ್ ಸ್ಟಾರ್ಟ್ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್, ಇಂಟರ್ ಸರ್ವರ್ ಟ್ರಾಫಿಕ್ ಕ್ಯಾನ್ ಸ್ಲೋ ಎವ್ರಿಥಿಂಗ್ ಡೌನ್. ನೀವು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಹೇಳ್ತಕ್ಕಂಥ ಒಂದಷ್ಟು ರೂಲ್ಸ್ ಇವು. ಒಂದರಿಂದ ನಾವು ಜಾಸ್ತಿ ಸರ್ವರ್ಸ್ ಒಳಗಡೆ ನಾವು ಸ್ಟೋರ್ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಎಲ್ಲ ಸರ್ವರ್ ಒಳಗೂ ನಿಮ್ಮ ಇನ್ಫಾರ್ಮೇಷನ್ನ ಆ್ಯಕ್ಸೆಸ್ ಮಾಡಬೇಕಾದ್ರೆ ನಮಗೊಂದು ಸ್ವಲ್ಪ ಸ್ಲೋ ಡೌನ್ ಆಗ್ತಕ್ಕಂಥ ಒಂದು ಪೊಸಿಷನ್ ಕೂಡ ಬರಬಹುದು ಅಂತ ಹೇಳ್ತಾರೆ. ಸರ್ವರ್ ಸ್ಲೋ ಆಗ್ತಕ್ಕಂಥ ಒಂದಷ್ಟು ಪೊಸಿಷನ್ಸ್ ಬರ್ಬೋದು ಅಂತ ಹೇಳ್ತಾರೆ. ಸೊ ಇಫ್ 2 ಯೂಸರ್ಸ್ ಆರ್ ಟ್ರೈಂಗ್ ಟು ಗೆಟ್ ದ ಸೇಮ್ ಡೇಟಾ ಅಟ್ ದ ಸೇಮ್ ಟೈಮ್. ಈಗ ಎಕ್ಸಾಂಪಲ್ ಹೇಳ್ತೀನಿ ಇದಕ್ಕೆ. ನೀವು ಮತ್ತು ನಾನು ಅಂದರೆ ನಿಮ್ಮ ಸರ್ ಇಬ್ಬರು ಏನು ಮಾಡಾಕತ್ತೀವಿ ಅಂತಂದ್ರೆ ಒಬ್ಬೊಂದೇ ರಿಸಲ್ಟನ್ನು ಆ್ಯಕ್ಸೆಸ್ ಮಾಡಾಕತ್ತೀವಿ ಅಂತ ಇಟ್ಕೊರಿ. ಎಕ್ಸಾಂಪಲ್, ಯಾರೋ ಒಬ್ಬರು XYZ ಪರ್ಸನ್ ರಿಸಲ್ಟ್ ಆ್ಯಕ್ಸೆಸ್ ಮಾಡಬೇಕಾಗ್ಯದ. XYZ ಪರ್ಸನ್ನು ರಿಸಲ್ಟ್ ಆ್ಯಕ್ಸೆಸ್ ಮಾಡ್ಲಿಕ್ಕತ್ತಾನ, ಅವನದೇ ರಿಸಲ್ಟ್ ನಾನು ಆ್ಯಕ್ಸೆಸ್ ಮಾಡ್ಲಿಕ್ಕತ್ತೀನಿ. ಅಂದರೆ ಅಟ್ ಎ ಟೈಮ್ ದ ಸೇಮ್ ಡೇಟಾ ಈಸ್ ಆ್ಯಕ್ಸೆಸಬಲ್ ಬೈ ದ 2 ಪೀಪಲ್ಸ್. ಇದನ್ನ ಹೇಳಲಿಕ್ಕೆ ಟ್ರೈ ಮಾಡ್ಲಿಕ್ಕತ್ತಾನ. ಅಂಥ ಟೈಮ್ನಾಗ ಏನು ಮಾಡ್ತಾನಂತಂದ್ರೆ ನಾನು ಆ್ಯಕ್ಸೆಸ್ ಮಾಡೋದು, ಅವನು ಆ್ಯಕ್ಸೆಸ್ ಮಾಡೋದು, ಅಲ್ಲಿಂದ ಡೇಟಾ ಬರೋದು ಏನಾಗ್ತದೆ, ಸ್ಲೋ ಆಗ್ಬೋದು ಒಂದು. ಆಮೇಲೆ ಎಕ್ಸ್ಪೆನ್ಸಿವ್ ಆಗ್ಬೋದು. ಚಾರ್ಜ್ ಇತ್ತು ಅಂತಂದ್ರೆ ಇವನಿಗೂ ಚಾರ್ಜ್. ಒಂದೇ ಡೇಟಾಕ್ಕೆ ನಾವು ಇಬ್ಬರು ಪೇ ಮಾಡ್ಲಿಕ್ಕತ್ತೀವಿ. ಒಬ್ಬನೇ ಪೇ ಮಾಡಿದ್ರೆ ಆಗ್ತಿತ್ತು, ಬಟ್ ಇಬ್ಬರು ಪೇ ಮಾಡ್ಲಿಕ್ಕತ್ತೀವಿ. ಇದು ಒಂದು ಎಕ್ಸ್ಪೆನ್ಸಿವ್ ಅಂತಲೂ ಆಗ್ಬೋದು. ನೆಕ್ಸ್ಟ್, ಬಟ್ ಆ್ಯಪ್ ಇಂಜಿನ್ ವಿಲ್ ಬ್ರಿಂಗ್ ಅಪ್ ನ್ಯೂ ಸರ್ವರ್ ಆ್ಯಸ್ ಡಿಮ್ಯಾಂಡ್ ರೈಸಸ್. ಇಷ್ಟೆಲ್ಲ ಆದಮೇಲೆ ನಮಗೊಂದು ಡಿಮ್ಯಾಂಡ್ ಬರಾಕತ್ತಲ್ಲ, ಆ ಡೇಟಾ ಒಬ್ಬರೇ ಆ್ಯಕ್ಸೆಸ್ ಮಾಡ್ಲಾಕತ್ತಾರೆ, ಇಬ್ಬರು ಆ್ಯಕ್ಸೆಸ್ ಮಾಡ್ಲಾಕತ್ತಾರೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ಡಿಮ್ಯಾಂಡ್ ಜಾಸ್ತಿ ಆದಂಗೆ ಗೂಗಲ್ದವರು ತಮ್ಮ ಸರ್ವರ್ಸನ್ನು ಕೂಡ ಏನು ಮಾಡ್ತಾರೆ, ಇನ್ಕ್ರೀಸ್ ಮಾಡ್ಕೋತಾರೆ, ಡಿಮ್ಯಾಂಡ್ ರೈಸ್ ಮಾಡ್ಕೋತಾರೆ. ಸೊ ಗೂಗಲ್ ಹ್ಯಾಸ್ ದ ಪವರ್ ಟು ಡೂ ವಾಟ್ ಎವರ್ ದೇ ವಾಂಟ್ ವಿತ್ ಯುವರ್ ಕ್ರಿಯೇಷನ್ಸ್. ನೀವೇನು ಕ್ರಿಯೇಟ್ ಮಾಡಿರಲ್ಲ ಅವರಿಗೆ ಫುಲ್ ಅಥಾರಿಟಿ ಅದ. ಇವೆಲ್ಲ ಟರ್ಮ್ಸಾ, ನೀವು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಇರ್ತಕ್ಕಂಥ ಕೆಲವೊಂದು ಕಂಡೀಷನ್ಸ್, ಕೆಲವೊಂದು ಲಿಮಿಟೇಷನ್ಸ್ ಹೇಳ್ತಾರವ್ರು. ನಿಮ್ಗೆ ಗೊತ್ತಿರಲಿ ಹೇಳ್ತಾರಂದ್ರೇನು, ನಾನು ನಿಮ್ಗೆ ಹೇಳಿಗತ್ತೀನಿ ಇದೊಂದಿಷ್ಟು ಲಿಮಿಟೇಷನ್. ನೀವು ಕ್ರಿಯೇಟ್ ಮಾಡಿರ್ತೀರಿ ನಿಮ್ಮ ಆ್ಯಪ್, ಅದರೊಳಗೆ ಅವ್ರು ಏನು ಬೇಕಾದ್ರೂ ಮಾಡಿಫೈ ಮಾಡ್ಬೋದು. ಸಬ್ಕೋಸ್ ಅವ್ರ ಹತ್ರ ಆ ಗೈಡ್ಲೈನ್ಸನ್ನು ನೀವು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿರ್ತೀರಿ. ನಿಮ್ಮ ಅಪ್ಲಿಕೇಶನಿಗೆ ನಾ ಏನು ಬೇಕಾದ್ರೂ ಮಾಡಿಫೈ ಮಾಡ್ಕೋಬೋದು ಅನ್ನೋ ಒಂದು ಪರ್ಮಿಷನನ್ನು ಅವ್ರಿಗೆ ನೀವು ಕೊಟ್ಟಿರ್ತೀರಿ. ಸೊ ದೇ ಕ್ಯಾನ್ ಗೋ ಎನಿಥಿಂಗ್ ವಿತ್ ಯುವರ್ ಕ್ರಿಯೇಷನ್. ಅವಾಗ ನೀವು ಇಲ್ಲ, ನಾ ಇದಕ್ಕೆಲ್ಲ ಅವಕಾಶ ಇರೋಂಗಿಲ್ಲ, ನಾ ಇದು ಅವ್ರು ಮಾಡಿದ್ಮೇಲೆ ಅಂದ್ರೆ ನೀವೆಲ್ಲ ಸೈನ್ ಅದು ಮಾಡಿರಿ, ಅಗ್ರಿಮೆಂಟಿಗೆ ಸೈನ್ ಮಾಡಿರಿ, ನೀವೇನೋ ಒಂದು
ಥಿಂಗನ್ನು ಮಾಡತ್ತೀರಿ ಅಂತ ಇಟ್ಕೊರಿ. ಆ ಥಿಂಗನ್ನು ಅವ್ರು ಮಾಡಿಫೈ ಮಾಡಿಬಿಟ್ರು, ಒಂದು ಮಾಡ್ಯೂಲನ್ನು ಅವ್ರು ಮಾಡಿಫೈ ಮಾಡಿಬಿಟ್ರು. ಅವಾಗ ನಿಮಗೆ ಏನು ಅನ್ನಿಸ್ತದೆ? ಇಟ್ ಈಸ್ ನಾಟ್ ಗುಡ್ ಅನ್ನಿಸ್ತದೆ. ಇಟ್ ಈಸ್ ನಾಟ್ ಗುಡ್ ಅಂತಂದಾಗ ನೀವೇನು ಮಾಡ್ತೀರಿ? ನೀವು ಇನ್ನೊಂದು ಕಂಪ್ನಿಗೆ ಹೋಗಬೇಕು ಅಂತ ಇಚ್ಛೆ ಪಡ್ತೀರಿ. ಬಟ್ ನಾ ಹೇಳಿನ ಆಲ್ರೆಡಿ, ಒನ್ಸ್ ನೀವೇನ್ರ ಇದು ಆದ್ರಿ ಅಂತಂದ್ರೆ ಲಾಕಿನ್ ಸಿಚುವೇಶನ್ ಒಳಗೆ ಬೀಳ್ತೀರಿ. ಲಾಕಿನ್ ಸಿಚುವೇಶನ್ ಅಂದ್ರೆ ಏನು? ಹೊಸ ವೆಂಡರ್ ಕಡೆ ಹೋಗಬೇಕು ಅಂದ್ರೆ ಇಲ್ಲಿನೂ ಅಮೌಂಟ್ ಪೇ ಮಾಡಬೇಕು, ಅಲ್ಲಿನೂ ಅಮೌಂಟ್ ಪೇ ಮಾಡಬೇಕು. ಸೊ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ನಿಮಗೆ ಅವಕಾಶಗಳನ್ನು ಕೊಡೋಂಗಿಲ್ಲ. ಸೊ ಹೋಗ್ಲಿಕ್ಕೆ ಅವಕಾಶ ಇರೋಂಗಿಲ್ಲ, ಲಾಕಿನ್ ಸಿಚುವೇಶನ್ ಒಳಗೆ ಬೀಳ್ತೀರಿ. ಸಿನ್ಸ್ ಇನ್ನೊಂದು ಥಿಂಗನ್ನು ಹೇಳ್ತಾನವ, ಪೈಥಾನ್ ಓಪನ್ ಸೋರ್ಸ್ ಇರೋದ್ರಿಂತ ಗೂಗಲ್ ಆ್ಯಪ್ ಇಂಜಿನನ್ನು ಡೆವಲಪ್ಮೆಂಟ್ ಸಲುವಾಗಿ ಯೂಸ್ ಮಾಡತ್ತೀರ. ಸೊ ಪೈಥಾನ್ ಓಪನ್ ಸೋರ್ಸ್ ಇರೋದ್ರಿಂತ ನೀವು ಅದರ ಪ್ರೊಜೆಕ್ಟ್ಸನ್ನು ಕಾಪಿ ಮಾಡ್ಕೋಬೋದು. ಅಲ್ಲೇನು ಮಾಡಿರ್ತೀರಿ ಆ ಕಾಪಿ ಮಾಡ್ಕೋಬೋದು. ಅಲ್ಲಿ ಮಾಡಿದಂಥ ಪ್ರೊಜೆಕ್ಟ್ಸನ್ನು ಕಾಪಿ ಮಾಡಿಕೊಂಡು ನಿಮಗೆ ಬೇಕು ಅಂತಂದ್ರೆ ನೀವು ಅದನ್ನು ಬಿಟ್ಟು ಹೋಗ್ಬೋದು. ಆ ಕಂಪ್ನಿಯನ್ನು ಬಿಡಾಕತ್ತೀರಿ, ಆ ವೆಂಡರನ್ನು ನೀವು ಲೀವ್ ಮಾಡಾಕತ್ತೀರಿ ಅಂತಂದ್ರೆ ಪೈಥಾನ್ ಒಳಗಡೆ ಬರೆದಂಥ ಕೋಡ್ಸನ್ನು ನೀವು ಏನು ಮಾಡ್ಕೋಬೋದು? ಕಾಪಿ ಮಾಡ್ಕೋಬೋದು. ಅಂಥ ಅವಕಾಶಗಳದಾವೆ. ಯಾಕಂದ್ರೆ ಅದು ಓಪನ್ ಸೋರ್ಸ್ ಅದ, ಅದು ಗೂಗಲ್ ಕಂಪ್ನಿದಲ್ಲ. ಪೈಥಾನ್ ಈಸ್ ನಾಟ್ ಅ ಗೂಗಲ್ ಕಂಪ್ನೀಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಓಪನ್ ಸೋರ್ಸ್ ಇರ್ತೀರಂದ್ರೆ ನೀವು ಅದನ್ನೇನು ಮಾಡ್ಬೋದು? ಕಾಪಿ ಮಾಡಿಕೊಂಡು ಲೀವ್ ಮಾಡ್ಬೋದು, ಅಂದರೆ ಕಂಪ್ನಿನ ಬಿಟ್ಟು ಹೋಗ್ಬೋದು. ಸೊ ನಮ್ಮ ಆ್ಯಪ್ ಇಂಜಿನ್, ನಾ ಗೂಗಲ್ ಕಂಪ್ನಿದ ನಮ್ಮ ಆ್ಯಪ್ ಇಂಜಿನ್ ಎದಕ್ಕೆ ಬೆಸ್ಟ್ ಅದ ಅಂತಂದ್ರೆ ಸ್ಮಾಲ್ ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡ್ಕೋಬೋದು ನೀವು ಇಲ್ಲಿ. ಬಟ್ ಇಫ್ ಯು ಹ್ಯಾವ್ ಅ ಡ್ರೀಮ್ ಆಫ್ ಯು, ನಿಮ್ದು ಏನಾರ ಡ್ರೀಮ್ ಇತ್ತು, ನೀವು ಬಿಗ್ ಅಪ್ಲಿಕೇಶನನ್ನು ಕ್ರಿಯೇಟ್ ಮಾಡಬೇಕು ಅಂತ ಅದ, ಗೂಗಲ್ ಕಂಪ್ನಿ ಇಸ್ ನಾಟ್ ಅ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾನವ. ಯಾಕಂದ್ರೆ ಅಲ್ಲಿ ಸ್ಮಾಲ್ ಬಿಸ್ನೆಸ್ ಓರಿಯೆಂಟೆಡ್ ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡ್ಕೋಬೋದು. ದೊಡ್ಡ ಆಗಂಗಿಲ್ಲ. ಕೆಲವೊಂದು ಟೂಲ್ಸ್ ಆಮೇಲೆ ಕೆಲವೊಂದಷ್ಟು ಆಪ್ಷನ್ಸ್ ಬಹಳಷ್ಟು ಕಡಿಮೆ ಅದಾವೆ. ದೇರ್ ಆರ್ ಪ್ಲೆಂಟಿ ಆಫ್ ಕಾಂಪಿಟೇಟರ್ಸ್ ಇನ್ ದ ಕ್ಲೌಡ್. ಅಮೆಜಾನ್ ಹ್ಯಾಸ್ ಇಟ್ಸ್ ಓನ್ ಕ್ಲೌಡ್. ಭಾಳ ಜನ ಅದಾರ. ಗೂಗಲ್ ಒಂದೇ ಇಲ್ಲ, ನಮ್ಗೆ ಭಾಳ ಜನ ಅದಾರ. ಮೈಕ್ರೋಸಾಫ್ಟ್, ಅಮೆಜಾನ್ ಕೂಡ ತನ್ನದೇ ಆದ ಕ್ಲೌಡನ್ನು ಹೊಂದ್ಯದ. ಬಟ್ ಇಟ್ ಟೇಕ್ಸ್ ಅ ಡಿಫ್ರೆಂಟ್ ಅಪ್ರೋಚ್. ಗೂಗಲ್ ಕಂಪನಿ ಅಪ್ರೋಚ್ ಬೇರೆ ಇರ್ತದೆ, ಅಮೆಜಾನ್ ಕಂಪನಿ ಅಪ್ರೋಚ್ ಬೇರೆ ಇರ್ತದೆ, ಆಮೇಲೆ ಮೈಕ್ರೋಸಾಫ್ಟ್ ಕಂಪನಿ ಅಪ್ರೋಚ್ ಬೇರೆ ಇರ್ತದೆ. ಡಿಪೆಂಡ್ಸ್ ಆನ್ ದ ಕಂಪನಿ, ದ ಅಪ್ರೋಚ್ ಈಸ್ ಗೋಯಿಂಗ್ ಟು ಚೇಂಜ್. ಇಲ್ಲಿ ಅಮೆಜಾನ್ ಒಳಗೆ ಏನು ಮಾಡ್ತದೆ ಅಂದರೆ ಎಂಟಿ ಲಿನಕ್ಸ್ ಸೆಲ್ಲನ್ನು ಕೊಡ್ತದೆ. ಎಂಟಿ ಲಿನಕ್ಸ್ ಸೆಲ್ ಅಂದರೆ ಏನು ರೀ? ಒಂದು ಬ್ಲ್ಯಾಂಕ್ ಸ್ಕ್ರೀನ್ ವಿತ್ ಡಾಲರ್ ಸಿಂಬಾಲ್, ದಟ್ ಈಸ್ ಎಂಟಿ ಲಿನಕ್ಸ್ ಸೆಲ್. ಇದಕ್ಕೆ ಡೆವಲಪ್ ಮಾಡಲಿಕ್ಕೆ, ನಿಮ್ಮ ಆಪ್ಷನ್ಸನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಇವರು ಯಾರೋ ಅಮೆಜಾನ್ದವರು ನಿಮ್ಗೆ ಲಿನಕ್ಸ್ ಆಪ್ರೇಟಿಂಗ್ ಸಿಸ್ಟಮನ್ನು ಯೂಸ್ ಮಾಡ್ತಾರೆ. ಅಲ್ಲಿ ನೀವು ಮೋರ್ ಫ್ಲೆಕ್ಸಿಬಲ್ ಆ್ಯಂಡ್ ಸೆಕ್ಯೂರ್ಡ್ ಇರ್ಬೋದು. ಲಿನಕ್ಸ್ ಇಸ್ ಅ ವೆರಿ ಸೆಕ್ಯೂರ್ಡ್ ಪ್ಲ್ಯಾಟ್ಫಾರ್ಮ್ ಡಿಯರ್ಸ್. ಅದೊಂದು ವೆರಿ ಗುಡ್ ಆ್ಯಂಡ್ ಸೆಕ್ಯೂರ್ಡ್ ಪ್ಲ್ಯಾಟ್ಫಾರ್ಮ್. ಯಾಕಂದ್ರೆ ನೀವು ಅಲ್ಲಿ ಕಮಾಂಡ್ ಥ್ರೂನೇ ವರ್ಕ್ ಮಾಡ್ತೀರಿ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅದನ್ನು ನೀವು ಈಸಿಯಾಗಿ ಹ್ಯಾಕ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾವ ಅಪ್ಲಿಕೇಶನ್ ಲಿನಕ್ಸ್ ಒಳಗಡೆ ಬಿಲ್ಡ್ ಆಗಿರ್ತದೆ ಅಥವಾ ಯಾವ ಅಪ್ಲಿಕೇಶನ್ ಲಿನಕ್ಸ್ ಒಳಗಡೆ ರನ್ ಆಗ್ತಿರ್ತದೆ, ಲಿನಕ್ಸ್ ಆಪ್ರೇಟಿಂಗ್ ಸಿಸ್ಟಮನ್ನು ನೀವು ಜಲ್ದಿ ಅಂದ್ರೆ ವೇಗವಾಗಿ ಹ್ಯಾಕ್ ಮಾಡಲಿಕ್ಕೆ ಪಾಸಿಬಲ್ ಇಲ್ಲನೇ ಅಂತ ಹೇಳಕತ್ತಿಲ್ಲ. ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮನ್ನು ಈಸಿಯಾಗಿ ಹ್ಯಾಕ್ ಮಾಡ್ಬೋದು, ಅದನ್ನು ಭಾಳ ಕಷ್ಟ ಅದ ಲಿನಕ್ಸನ್ನು ಹ್ಯಾಕ್ ಮಾಡ್ಬೋದು. ಓಕೆ, ಪೇಮೆಂಟ್ ಅಂತ ಯಾಕೆ ಟಾಪಿಕ್ ಇಟ್ಟರು ಅಂದ್ರೆ ಇವೆಲ್ಲ ಟರ್ಮ್ಸ್ ನಿಮ್ಗೆ ಇಷ್ಟ ಆದರೆ ನೀವೇನು ಮಾಡ್ತೀರಿ? ಪೇಮೆಂಟ್ ಮಾಡ್ತೀರಿ. ಓಕೆ, ಸೊ ಇದು ಇಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಬೌಟ್ ದ ಗೂಗಲ್. ಇಲ್ಲೊಂದು ಇಂಟಿಗ್ರೇಷನ್ ಮಾಡ್ಕೊಂಡಿವಿ, ಗೂಗಲ್ ಕಂಪನಿ ಆ್ಯಂಡ್ Force.com ಕಂಪನಿ. ಗೂಗಲ್ ಕಂಪನಿ ಆ್ಯಂಡ್ Force.com ಕಂಪನಿ ಎರಡೂ ಇಂಟಿಗ್ರೇಟ್ ಆಗ್ಯಾವ. ಓಕೆ, Salesforce.com ಅಲಿಯನ್ಸ್ ವಿತ್ ಗೂಗಲ್ ಕಂಬೈನ್ ಮಾಡ್ಕೊಂಡಾರ. ಯಾರ ಜೊತೆ? ಗೂಗಲ್ ಜೊತೆ. ಸಚ್ ದ್ಯಾಟ್ Post.com ಅದು ಪ್ಲ್ಯಾಟ್ಫಾರ್ಮ್ ಗೂಗಲ್ ಇಂಜಿನ್ ಒಳಗಡೆ, ಗೂಗಲ್ ಆ್ಯಪ್ ಇಂಜಿನ್ ಒಳಗಡೆ ಅವೈಲೇಬಲ್ ಅದ ಈ ಸದ್ಯಕ್ಕೆ. ಸೊ Force.com ಫಾರ್ ಗೂಗಲ್ ಆ್ಯಪ್ ಇಂಜಿನ್ ಈಸ್ ಅ ಸೆಟ್ ಆಫ್ ಟೂಲ್ಸ್. ನಾ ಹೇಳಿನಿ, ಪ್ಲ್ಯಾಟ್ಫಾರ್ಮ್ ಆ್ಯಸ್ ಅ ಸರ್ವಿಸ್. ನಿಮ್ಗೇನು ಅಪ್ಲಿಕೇಶನ್ಸ್ ಡೆವಲಪ್ ಮಾಡಬೇಕು ಅದನ್ನು ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಕಂಪನಿ Force.com. ವಾಟ್ ಎವರ್ ಯು ನೀಡ್ ದ ಟೂಲ್ಸ್ ಆ್ಯಂಡ್ ಆಪ್ಷನ್ಸ್ ಫಾರ್ ಡೆವಲಪಿಂಗ್ ಅಪ್ಲಿಕೇಶನ್, ದ್ಯಾಟ್ ವಿಲ್ ಬಿ ಪ್ರೊವೈಡೆಡ್ ಬೈ ದ Force.com ಕಂಪನಿ. ಈ ಪಾಯಿಂಟನ್ನು ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಕ್ಲಾಸ್ ರೂಮ್. ಸೊ ನಾವು Post.com plus Google App Engine. Post.com is providing a tools for developing application. So Post.com of Google App Engine is a set of tools
ಆ್ಯಂಡ್ ಸರ್ವ್ ಇಸ್ ಟು ಎನೇಬಲ್ ಡೆವಲಪರ್ ಸಕ್ಸಸ್ ವಿತ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಇನ್ ದ ಕ್ಲೌಡ್. ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಬೇಕು, ಅವನಿಗೆ ಸಕ್ಸಸ್ಫುಲ್ ಅಪ್ಲಿಕೇಶನ್ ಸಿಗಬೇಕು ಅಂದ್ರೆ post.com ಹೆಲ್ಪ್ ಮಾಡ್ತದೆ, ಅದ್ರ ಟೂಲ್ಸ್ ಹೆಲ್ಪ್ ಮಾಡ್ತಾವೆ ಅಂತ ಹೇಳಿಗತ್ತಾನ ಯೂಸಿಂಗ್ ದ ಗೂಗಲ್ ಆ್ಯಪ್ ಇಂಜಿನ್. What is the help of these two things? It helps in creation of entire new and web business applications. ಬಿಸ್ನೆಸ್ ಪರ್ಪಸ್ ಆ್ಯಂಡ್ ವೆಬ್ ಬೇಸ್ಡ್ ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡಲಿಕ್ಕೆ ಈ ಎರಡು ಕಂಪನೀಸು ಕಂಬೈನ್ ಆಗಿ ಮಾಡಿದಂಥ ಒಂದು ಸರ್ವಿಸ್. ಓಕೆ, ಇನ್ಸ್ಟೆಡ್ ಆಫ್ ಮ್ಯಾನೇಜಿಂಗ್ ಆ್ಯಂಡ್ ಮೇಂಟೈನಿಂಗ್ ಅವರ್ ಓನ್ ಕ್ಲೌಡ್, ಅವ್ರ ಕ್ಲೈಂಟ್ ಅವ್ರ ಸರ್ವರ್, ನಮ್ಮ ಸರ್ವರನ್ನು ನಾವು ಮೇಂಟೈನ್ ಮಾಡೋಕ್ಕಿಂತ ನಾವೇನು ಮಾಡ್ತೀವಿ, ಕ್ಲೌಡಿಗೆ ಹೋಗ್ತೀವಿ ಅನ್ನೋದು ನಿಮ್ಗೆ ಗೊತ್ತದೆ. ಅದೇ ನಿಟ್ಟಿನೊಳಗೆ ಇಲ್ಲಿ ಗೂಗಲ್ ಆ್ಯಪ್ ಇಂಜಿನ್ ಕೂಡ post.com ಜೊತೆ ಸೇರಿಕೊಂಡು ಈ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪರ್ ಸಲುವಾಗಿ ತೊಗೊಂಡು ಬಂದದ. ಸೊ ಈ ಇನ್ಫ್ರಾಸ್ಟ್ರಕ್ಚರ್ ಒಳಗೆ ಏನೇನದ ಅಂತಂದ್ರೆ, ಯು ಕ್ಯಾನ್ ಬಿಲ್ಡ್ ಯುವರ್ ಅಪ್ಲಿಕೇಶನ್, ಯು ಕ್ಯಾನ್ ರನ್ ಯುವರ್ ಅಪ್ಲಿಕೇಶನ್, ಯು ಕ್ಯಾನ್ ಡೆಲಿವರ್ ಯುವರ್ ನ್ಯೂ ಅಪ್ಲಿಕೇಶನ್ ಆನ್ ದ ವೆಬ್ ಒಳಗಡೆ ಡೆವಲಪ್ ಮಾಡ್ತೀರಿ, ವೆಬ್ ಒಳಗಡೆ ಅದನ್ನು ಟೆಸ್ಟ್ ಮಾಡ್ತೀರಿ, ವೆಬ್ ಒಳಗಡೆ ಹಾಸ್ಟ್ ಮಾಡ್ತೀರಿ, ದಟ್ ಈಸ್ ಅದನ್ನು ಡೆಲಿವರಿ ಮಾಡ್ತೀರಿ. ವೆಬ್ ಅಪ್ಲಿಕೇಶನ್ ಡೆವಲಪ್ಡ್ ಆನ್ ಆ್ಯಪ್ ಇಂಜಿನ್ ಆರ್ ಈಸಿ ಟು ಬಿಲ್ಡ್. ಈ ಆ್ಯಪ್ ಇಂಜನನ್ನು ಯೂಸ್ ಮಾಡಿದ್ರಿ ಅಂದರೆ ಬಿಲ್ಡ್ ಮಾಡೋದು ಈಸಿ ಅದ, ಅಪ್ಲಿಕೇಶನನ್ನು ಬಿಲ್ಡ್ ಮಾಡೋದು ಈಸಿ ಅದ. ನೆಕ್ಸ್ಟ್ ಈಸಿ ಟು ಮೇಂಟೈನ್ ಅದ. ಈಸಿ ಟು ಮೇಂಟೈನ್ ಅಂದರೆ ಅವರೇ ಮೇಂಟೈನ್ ಮಾಡ್ತಾರೆ, ನಿಮ್ದು ಅಪ್ಲಿಕೇಶನನ್ನು ನೀವೇನು ಡೆವಲಪ್ ಮಾಡಿರ್ತೀರಿ ಆ್ಯಪ್ ಇಂಜಿನ್ದವರೇ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಈಸಿ ಟು ಸ್ಕೇಲ್ ಆ್ಯಸ್ ಅ ಟ್ರಾಫಿಕ್. ಅಂದರೆ ನೀವು ಒಂದು ಅಪ್ಲಿಕೇಶನ್ ಸ್ಲೋ ಡೌನನ್ನು ತಡಿಬಹುದಿಲ್ಲ. ಸ್ಲೋ ಡೌನ್ ಅಂತಂದ್ರೆ ಸರ್ವರ್ ಸ್ಲೋ ಆಗೋದನ್ನು ತಡಿಬೋದು. ಆ್ಯಂಡ್ ಡೇಟಾ ಸ್ಟೋರೇಜ್ ನೀಡ್ಸ್ ಗ್ರೋ. ಇಲ್ಲಿ ಏನಾಗ್ತದೆ, ಗ್ರೋತ್ ಆಗ್ತದೆ, ಇದರದ್ದು ಡೇಟಾ ಸ್ಟೋರೇಜಿದ್ದು ಗ್ರೋತ್ ಆಗ್ಕೋತಾ ಹೋಗ್ತದೆ. ಫಾರ್ ಎಂಡ್ ಯೂಸರ್ಸ್ ಆಫ್ ದೀಸ್ ಅಪ್ಲಿಕೇಶನ್ಸ್, ನೀವು ಡೆವಲಪ್ ಮಾಡಿದಂಥ ಈ ಅಪ್ಲಿಕೇಶನ್ಸ್, ದ ಇಂಟಿಗ್ರೇಷನ್ ಆಫ್ force.com ಆ್ಯಂಡ್ ಗೂಗಲ್ ಆ್ಯಪ್ ಇಂಜಿನ್ ಪ್ರೊವೈಡ್ಸ್ ಏನೇನು ಕೊಡ್ತದೆ. ಕ್ರಿಯೇಷನ್ ಆಫ್ ಪೈಥಾನ್ ಲೈಬ್ರರೀಸನ್ನು ಮಾಡಬಹುದು. ಪೈಥಾನ್ ಒಳಗಡೆ ಒಂದಷ್ಟು ಕೋಡ್ಸನ್ನು ಬರ್ಕೊಂಡು ಲೈಬ್ರರೀಸ್ ಮಾಡ್ಕೋಬೋದು. ದ್ಯಾಟ್ ವೆನ್ ಪ್ಲೇಸ್ಡ್ ಆನ್ ಗೂಗಲ್ ಆ್ಯಪ್ ಇಂಜನ್, ಆ ಲೈಬ್ರರೀಸ್ ನೀವೇನು ಕ್ರಿಯೇಟ್ ಮಾಡ್ಕೊಂಡಿರಿ ಆ ಲೈಬ್ರರೀಸನ್ನು ತಂದು ಇಲ್ಲಿ ನೀವು ಹಾಕಿದಾಗ, ಗೂಗಲ್ ಆ್ಯಪ್ ಇಂಜನ್ ಹಾಕಿದಾಗ, ದಟ್ ಅಲೋಸ್ ಆ್ಯಪ್ ಇಂಜನ್ ಆ್ಯಪ್ಸ್ ಟು ರೀಡ್ ಆ್ಯಂಡ್ ರೈಟ್ post.com ಯೂಸಿಂಗ್ ದ post.com API. ಪೈಥಾನ್ ಲೈಬ್ರರಿಯನ್ನು ಕ್ರಿಯೇಟ್ ಮಾಡ್ಕೋತೀನಿ, ಅದನ್ನು ತಂದು ಗೂಗಲ್ ಆ್ಯಪ್ ಇಂಜಿನಿಗೆ ಹಾಕ್ತೀನಿ. ಆ ಗೂಗಲ್ ಆ್ಯಪ್ ಇಂಜಿನ್ ಏನು ಮಾಡಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು, ಆ ಲೈಬ್ರರೀಸನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನನಗೊಂದು API ಹೆಲ್ಪ್ ಮಾಡ್ತದೆ. ಆ API ಯಾರಿಂತ ಡೆವಲಪ್ ಮಾಡಲ್ಪಟ್ಟದಂದ್ರೆ post.comನಿಂದ ಡೆವಲಪ್ ಮಾಡಲಿಕ್ಕೆ ಪಟ್ಟದ ಅಂತ ಹೇಳ್ತಾರೆ ಅವ್ರು. ಓಕೆ, ನೆಕ್ಸ್ಟ್ ಆ್ಯಪ್ ಇಂಜಿನ್ ಡೆವಲಪರ್ಸ್ ಗೆಟ್ ಆಕ್ಸೆಸ್ ಟು post.com. ಆ್ಯಪ್ ಇಂಜಿನ್ ಡೆವಲಪರ್ಸ್ ಗೆಟ್ access to post.com service and capabilities including ಏನೇನು ಇನ್ಕ್ಲೂಡ್ದಾವೆ ಇಲ್ಲೇ, ಒಂದು ಸರ್ವಿಸ್ ಕೊಡ್ತಾರೆ ಆ್ಯಕ್ಸೆಸ್ ಮಾಡಲಿಕ್ಕೆ, ಡೇಟಾನ ಆ್ಯಕ್ಸೆಸ್ ಮಾಡ್ಲಿಕ್ಕೆ ಸರ್ವಿಸ್ ಕೊಡ್ತಾರೆ. ದೆನ್ ಏನೇನು ಕ್ಯಾಪಬಿಲಿಟೀಸನ್ನು ಹೊಂದ್ಯಾವ, ಮೊಬೈಲ್ ಅನಾಲಿಟಿಕ್ಸ್, ಸೆಕ್ಯೂರಿಟಿ ಆ್ಯಂಡ್ ಶೇರಿಂಗ್ ಮಾಡೆಲ್, ಯೂಸರ್ ಅಥೆಂಟಿಕೇಷನ್, ಮಲ್ಟಿ ಲ್ಯಾಂಗ್ವೇಜ್ ಆ್ಯಂಡ್ ಕರೆನ್ಸಿ ಸಪೋರ್ಟ್ ಆ್ಯಂಡ್ ಮೋರ್. ಇಲ್ಲಿ ಡೆವಲಪ್ ಮಾಡಿದಂಥ ಅಪ್ಲಿಕೇಶನ್ ಒಳಗೆ ಮೂಯಬಿಲಿಟಿ ಇರ್ತದೆ, ಅನಾಲಿಟಿಕ್ಸ್ ಮಾಡ್ಬೋದು ಅವರು, ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಒಂದು ಮಾಡೆಲ್ ಟು ಎನದರ್ ಮಾಡೆಲ್ ಶೇರಿಂಗ್ಸ್ ಇರ್ತಾವೆ, ಅಂದರೆ ಒಂದು ಫೈಲ್ನಿಂದ ಇನ್ನೊಂದು ಫೈಲ್ ಶೇರ್ ಮಾಡ್ಬೋದು. ನೆಕ್ಸ್ಟ್ ಯೂಸರ್ ಅಥೆಂಟಿಕೇಷನ್, ಸಿಸ್ಟಮ್ ನೇಮ, ಪಾಸ್ವರ್ಡ್, ಈ ನಿಟ್ಟಿನೊಳಗೆ ಒಂದಷ್ಟು ಸೆಕ್ಯೂರಿಟಿ ಅಥೆಂಟಿಕೇಷನ್ಸನ್ನು ಕೊಟ್ಟಿರ್ತಾರೆ. ಮಲ್ಟಿ ಲ್ಯಾಂಗ್ವೇಜ್ ಒಳಗೆ ವರ್ಕ್ ಮಾಡ್ತಾವೆ, ಕನ್ನಡ, ಹಿಂದಿ, ಇಂಗ್ಲೀಷ್ ಈ ರೀತಿ ಒಳಗೆ ಇವು ಹೆಲ್ಪ್ ಮಾಡ್ತಾವೆ. ಆ್ಯಂಡ್ ಕರೆನ್ಸಿ ಸಪೋರ್ಟ್ ಕೂಡ ಮಾಡ್ತಾವೆ. ಕರೆನ್ಸಿ ಸಪೋರ್ಟ್ ಅಂದರೆ ನಿಮ್ಗೆ ಯಾವ್ಯಾವ ರೀತಿ ಕರೆನ್ಸಿ ಕನ್ವರ್ಟ್ಸಸ್ ಆಗಿರ್ಬೋದು, ಅಥವಾ ನಿಮ್ಮ ಆ ಪೇಮೆಂಟ್ಸನ್ನು ಮಾಡ್ತಕ್ಕಂಥ ಆ್ಯಪ್ಸ್ ಕೂಡ ಇಲ್ಲಿ ನಾವೇನು ಮಾಡ್ಬೋದು, ಡೆವಲಪ್ ಮಾಡ್ಬೋದು. ಆ್ಯಂಡ್ ಮೋರ್ ಅಪ್ಲಿಕೇಶನ್ಸ್ ಕ್ಯಾನ್ ಬಿ ಡೆವಲಪ್ಡ್ ಬೈ ದ Google and post.com. So let me have a look on post.com and Google. Some points are there. ಏನಿರ್ತದಿಲ್ಲ ಈ ಆ್ಯಪ್ ಇಂಜಿನ್ ಪ್ಲಸ್ force.com ಫಾರ್ ಆ್ಯಪ್ ಇಂಜಿನ್ ಒಳಗೆ ಏನೇನಿರ್ತದೆ, ಒಂದು ಗೈಡೆನ್ಸ್ ಕೊಟ್ಟಿರ್ತಾನೆ ಡಾಕ್ಯುಮೆಂಟ್ ಒಳಗಡೆ, ಗೆಟ್ಟಿಂಗ್ ಸ್ಟಾರ್ಟೆಡ್ ಗೈಡ್, ಹೆಂಗೆ ನೀವು ಇಲ್ಲಿ ವರ್ಕ್ ಮಾಡಬೇಕು. ಎರಡನೇ ಡಾಕ್ಯುಮೆಂಟ್ ಏನಿರ್ತದೆ ಅಂದ್ರೆ ಪೈಥಾನ್ ಲೈಬ್ರರಿ ಡಾಕ್ಯುಮೆಂಟೇಷನ್, ಯಾವ್ಯಾವ ಪೈಥಾನ್ ಲೈಬ್ರರೀಸ್ ಇದ್ರೊಳಗೆ ಅವೈಲೇಬಲ್ ಅದಾವ ಅನ್ನೋದು ಒಂದು ಡಾಕ್ಯುಮೆಂಟೇಷನನ್ನು ಕೊಟ್ಟಿರ್ತಾನೆ. ಫಸ್ಟ್ ಡಾಕ್ಯುಮೆಂಟೇಷನ್ ನೀವು ಹೆಂಗೆ ಸ್ಟಾರ್ಟ್ ಮಾಡಬೇಕು, ನೆಕ್ಸ್ಟ್ ಪೈಥಾನ್ ಲೈಬ್ರರಿ ಡಾಕ್ಯುಮೆಂಟೇಷನ್, ನೆಕ್ಸ್ಟ್ ಎಕ್ಸಾಂಪಲ್ ಶೋಯಿಂಗ್, ಮತ್ತೊಂದು ಡಾಕ್ಯುಮೆಂಟ್ ಇರ್ತದೆ, ಒಂದು ಎಕ್ಸಾಂಪಲನ್ನು ಶೋ ಮಾಡ್ತಿರ್ತದೆ. ಪೈಥಾನ್ ಕೋಡ್ ಆಕ್ಸೆಸ್ಸಿಂಗ್ force.com ಹೆಂಗೆ ವರ್ಕ್ ಮಾಡ್ತದೆ, ಒಂದು ಗೈಡ್ಲೈನ್ಸ್ ಇರ್ತಾವೆ ಇಲ್ಲಿ.
ಇನ್ನೊಂದು ಲೈಬ್ರರಿ ಡಾಕ್ಯುಮೆಂಟೇಷನ್, ಲೈಬ್ರರಿ ಇನ್ಫಾರ್ಮೇಷನ್ ಇರ್ತದೆ. ಇನ್ನೊಂದು ಹೆಂಗೆ ನೀವು ಅದನ್ನು ಆ್ಯಕ್ಸೆಸ್ ಮಾಡ್ಬೋದು, ಯೂಸಿಂಗ್ ಪೈಥಾನ್ ಕೂಡ ಆ್ಯಕ್ಸೆಸ್ ಮಾಡ್ಬೋದು. ನೆಕ್ಸ್ಟ್ ಟೆಸ್ಟಿಂಗ್ ಹ್ಯಾಪನ್ಸ್ ಫಾರ್ ದ ಪ್ರೊವೈಡೆಡ್ ಲೈಬ್ರರೀಸ್, ಹೆಂಗೆ ಆ ಲೈಬ್ರರೀಸನ್ನು ನಾವು ಟೆಸ್ಟ್ ಮಾಡ್ತೀರಿ ಅನ್ನೋ ಒಂದು ಗೈಡ್ಲೈನ್ಸ್ ಇರ್ತಾವೆ. ನೆಕ್ಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಇರ್ತಾವೆ, ಹಿಂದಿನ ಯೂಸರ್ಸ್ ಕೇಳಿದಂಥ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ಈಗ ನೀವು ಕೇಳ್ತಿರ್ತೀರಿ, ಸರ್ ವಾಟ್ ಈಸ್ ಅ ಪೈಥಾನ್, ವಾಟ್ ಈಸ್ ಅ ಪೈಥಾನ್, ವಾಟ್ ಈಸ್ ಅ ಪೈಥಾನ್. ಇದನ್ನು ನೀವು ಕೇಳ್ತೀರಿ, ನಿಮ್ಮ ಜೂನಿಯರ್ಸು ಕೇಳ್ತಾರೆ, ಆಮೇಲೆ ನಿಮ್ಮ ಸಬ್ ಜೂನಿಯರ್ಸು ಕೇಳ್ತಾರೆ. ಪೈಥಾನನ್ನು ತೊಗೊಂಡ್ವಿ ಅಂತಂದ್ರೆ, ಸರ್ ವಾಟ್ ಈಸ್ ಅ ಮಾಡ್ಯೂಲ್ ನೀವು ಕೇಳ್ತೀರಿ, ಅವರು ಕೇಳ್ತಾರೆ. ಇದು ಕಾಮನ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಒಂದಷ್ಟು ಕ್ವಶನ್ಸಿಗೆ ನಾನು ಏನು ಮಾಡ್ಕೊಂಡಿರ್ತೀನಿ, ಆನ್ಸರ್ಸನ್ನು ರೆಡಿ ಮಾಡ್ಕೊಂಡಿರ್ತೀನಿ. ಅದೇ ನಿಟ್ಟಿನೊಳಗೆ ಇಲ್ಲಿ FAQಸನ್ನು ಹೊಂದಿರತಕ್ಕಂಥ ಒಂದು ಆಪ್ಷನ್ಸ್ ಕೂಡ ಇಟ್ಟಿರ್ತಾರೆ. ಯಾಕಂದ್ರೆ ಡೆವಲಪರ್ಸಿಗೆ ಹೆಲ್ಪ್ ಆಗಲಿ ಅಂತ. ಯಾವುದೋ ಒಂದು ಕಾಮನ್ ಡೇಟ್ ಎರರ್ ಬಂದಿರ್ತದೆ ಅಂತ ಇಟ್ಕೊರಿ, ಆ ಡೇಟ್ ಎರರ್ ಫ್ರೀಕ್ವೆಂಟ್ಲಿ ಬರಾಗತ್ತದಂದ್ರೆ ಅದರದ್ದೊಂದು ಡಾಕ್ಯುಮೆಂಟೇಷನ್ ಮಾಡಿ ಇಟ್ಬಿಡ್ತಾರೆ. ಇವ್ರಿನ ಮುಂದಿನ ಡೆವಲಪರ್ ಕ್ವಶನ್ ಕೇಳಿದ್ರು ಅಂದರೆ ಇದನ್ನು ಕಳಿಸ್ಬೋದು ಅಥವಾ ಇದನ್ನು ನೋಡ್ಬೋದು ಅವರು ಅಂತೇಳಿ. ಓಕೆ, ಸೊ ಇಷ್ಟೆಲ್ಲವೂ ಕೂಡಿ ಒಂದು ಡಾಕ್ಯುಮೆಂಟನ್ನು ಮಾಡಿ ಇಟ್ಟಿರ್ತಾರೆ ಇಲ್ಲಿ force.com. ಅದು ಆನ್ಲೈನ್ ಒಳಗಡೆ ಸಿಗ್ತದೆ ನಿಮಗೆ. ಹೋದ್ರಿ ಅಂತಂದ್ರೆ ನೀವು ಗೂಗಲ್ ಆ್ಯಪ್ ಇಂಜಿನ್ ಅಂತ ಹೊಡೆದ್ರಿ ಅಂತಂದ್ರೆ ಸ್ವಲ್ಪ ನೋಡ್ರಿ, ಸಿಗ್ತದೆ. ಓಕೆ, ಥ್ಯಾಂಕ್ ಯು.